ಡಾಕ್ಟರ್ ಗೋವಿಂದ್, ನೀವೊಂದು ಕೆಲಸ ಮಾಡಿ. ಆ ಮುದುಕನ ಕಡೆಯವರಿಗೆ ಹೇಳಿ ಕಳಿಸಿದ್ರೆ ಯಾವುದಕ್ಕೂ ಒಳ್ಳೆಯದು ಅನಿಸುತ್ತೆ. ಈ ತರಹ ಎಮೊರೇಜ್ ಕೆಲವೊಮ್ಮೆ ತುಂಬ ಸೀರಿಯಸ್ ಆಗೋ ಸಂಭವವಿದೆ. ಭವಿಷ್ಯ ನಾವು ಮುದುಕನಿಗೆ ತಕ್ಷಣ ಆಪರೇಷನ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಗೋವಿಂದ ತಲೆಯ ಮೇಲೆ ಕೈ ಹೊತ್ತುಕೊಳ್ಬಿಟ್ಟ. ಅವನ ಮನೆಯವರು ಬಂದು ಗಲಾಟೆ ಮಾಡಿದ್ರೆ ದೊಡ್ಡ ಸ್ಕ್ಯಾಡಲ್ ಆಗ್ಬಿಡುತ್ತಲ್ಲ. ಶಿವಪ್ರಕಾಶ್, ನನ್ನ ಮಗನ ಭವಿಷ್ಯದ ಗತಿ ಏನು? ಶ್ರೀಕಾಂತ್ಗೆ ಹೇಳಿ ಕಳಿಸಿದ್ದೀನಿ. ಎನಿ ಟೈಮ್ ಹಿ ವಿಲ್ ಬಿ ಹಿಯರ್. ಶ್ರೀಕಾಂತ್ ಮಧ್ಯ ವಯಸ್ಸಿನ ಇಳಿಕಾಯದ ವ್ಯಕ್ತಿ. ದೇಹ ಕೃಶವಾಗಿದ್ರೂ ಕಣ್ಗಳಲ್ಲಿ ಚುರುಕುತನ, ಬುದ್ಧಿವಂತಿಕೆ ಎತ್ತಿ ಕಾಣ್ತಿತ್ತು. ಗೋವಿಂದ್ ಹಾಗೂ ಪ್ರಜ್ವಲರ ಹೇಳಿಕೆಯನ್ನು ತಾಳ್ಮೆಯಿಂದ ಕೇಳಿಕೊಂಡ್ರು. ಆಕ್ಸಿಡೆಂಟ್ ಆದ ಸ್ಥಳದಲ್ಲೇನಾದರೂ ಪೊಲೀಸ್ ಬಂದಿದ್ರೆ ಇಷ್ಟು ಹೊತ್ತಿಗೆ ನಿಮ್ಮ ಮಗ ಅವರ ಕಸ್ಟಡಿಯಲ್ಲಿ ಇರ್ತಾ ಇದ್ದ. FIR ಫೈಲ್ ಮಾಡಿದ್ರಂತೂ ನೀವು ಬೇಲ್ ಮೇಲೆ ಬಿಡಿಸ್ಕೊಂಡು ಬರಬೇಕಿತ್ತು. ಅಪ್ರಾಪ್ತ ವಯಸ್ಸಿನ ಹುಡುಗರ ಕೈಯಲ್ಲಿ ಮೋಟಾರ್ ವೆಹಿಕಲ್ನ ಕೊಟ್ಟಿದ್ದೇ ನಿಮ್ಮ ತಪ್ಪು. ಈಗಿನ ಕಾಲದ ಹುಡುಗರಿಗೆ ವಿವೇಕ ಕಡಿಮೆ, ದುಡುಕ್ತನ ಜಾಸ್ತಿ. ಅವರ ಮಾತಿನಿಂದ ಗೋವಿಂದನಿಗೆ ಮುಖ ಮುರಿದಂತಾಯಿತು. ನನಗಿನ್ನೂ 18 ತುಂಬಿಲ್ಲ ಅಂಕಲ್. ನಮ್ಮ ಹಾಗೆ ಮೆಜಾರಿಟಿಗೆ ಬಾರದಿರೋ ಹುಡುಗರ ಮೇಲೆ ಪೊಲೀಸ್ ಆ್ಯಕ್ಷನ್ ತಗೊಳ್ತಾರಾ? ಪ್ರಜ್ವಲ್ ಕೇಳಿದಾಗ ಶ್ರೀಕಾಂತ್ ಅವನತ್ತ ದೀರ್ಘವಾಗಿ ನೋಡಿದ್ರು. ಸರ್ಟನ್ಲಿ ಯಂಗ್ ಮ್ಯಾನ್. ಮೆಜಾರಿಟಿ ಅಟೈನ್ ಆಗಲಿ, ಮೈನಾರಿಟಿ ಇರಲಿ, ಕಾನೂನು ನ್ಯಾಯ ಎಲ್ಲರಿಗೂ ಒಂದೇ. ನಿಮ್ಮಂಥ ಅಪ್ರಾಪ್ತ ವಯಸ್ಕರಿಗೆ ರಿಮೈಂಡ್ ಹೋಮ್ ಅನ್ನೋ ಕಸ್ಟಡಿ ಇರುತ್ತೆ. ನಿಮ್ಮ ಕೇಸ್ಗಳು ಜುವೈನಲ್ ಕೋರ್ಟ್ಗಳಲ್ಲಿ ವಿಚಾರಣೆ ನಡೆಯುತ್ತೆ. ಆ ಕೋರ್ಟ್ಗಳು ಸೋಮವಾರ ಹಾಗೂ ಶನಿವಾರ ಕೆಲಸ ಮಾಡ್ತವೆ. ನೀವು ಅಪರಾಧಿ ಅಂತ ತೀರ್ಮಾನವಾದರೆ ನೀವು ರಿಮೈಂಡ್ ಹೋಮ್ನಲ್ಲೇ ಉಳಿಬೇಕಾಗುತ್ತೆ. ಪ್ರಜ್ವಲ್ ಗಾಬರಿಯಿಂದ ತಂದೆಯ ಭುಜ ತಪ್ಕೊಂಡ. ಗೋವಿಂದ ಮಗನನ್ನು ಬಳಸಿ ಹಿಡಿದುಕೊಂಡ. ಮಿಸ್ಟರ್ ಶ್ರೀಕಾಂತ್, ಹಣ ಎಷ್ಟಾದರೂ ಖರ್ಚಾಗಲಿ, ಹೇಳಿ, ಈಗ ನಾನು ಮಾಡಬೇಕಾದ ಸೂಕ್ತ ನಿರ್ಧಾರವೇನು? ಶ್ರೀಕಾಂತ್ ಒಂದು ಕ್ಷಣ ಕಣ್ಮುಚ್ಚಿ ತೆಗೆದರು. ಹಣ ಖರ್ಚಾಗೋ ಅವಶ್ಯಕತೆ ಸದ್ಯಕ್ಕಿಲ್ಲ. ನೀವು ಆ ಮುದುಕರ ಸಂಬಂಧಿಕರಿಗೆ ಹೇಳಿ ಕಳಿಸಿ. ಅವರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ವೈದ್ಯರಾಗಿ ನೀವೇ ಹೇಳಿದ್ದೀರಿ. ರೋಗಿಯ ಪರಿಸ್ಥಿತಿ ಹಾಗೂ ಅವರ ಮನೆಯವರ ಪ್ರತಿಕ್ರಿಯೆ ಈಗ ಬಹಳ ಮುಖ್ಯವಾದದ್ದು. ನಂತರ ನನ್ನ ಅಗತ್ಯವಿದ್ದರೆ ನನಗೆ ಫೋನ್ ಮಾಡ್ಬೋದು. ಈಗ ನನ್ನ ಕ್ಲೈಂಟ್ ಕಾಯ್ತಾ ಇದ್ದಾರೆ ಎಂದು ಹೊರಟೆ ಬಿಟ್ರು. ಡ್ಯೂಟಿ ಡಾಕ್ಟರೊಬ್ಬರು ಮುದುಕನ ಬಳಿ ಬಂದು ಜೋರಾಗಿ ಕೇಳ್ದ, ತಾತ, ನಿಮ್ಮನೆ ಎಲ್ಲಿದೆ? ಯಾರ್ಯಾರಿದ್ದೀರಾ ನಿಮ್ಮ ಜೊತೆ? ಅಡ್ರೆಸ್ ಕೊಡಿ. ಮುದುಕ ಮಲಗಿದಿದ್ಲೇ ನರಳುತ್ತಾ, ನನ್ನ ಹೆಸರು ಶಾಮಣ್ಣ. ನಾನು ನನ್ನ ಒಬ್ಬನೇ ಮಗ, ಸೊಸೆ ಜೊತೆಯಲ್ಲಿದ್ದೀನಿ. ಸ್ವಾಮಿ, ಶ್ರೀರಾಮ್ಪುರದಲ್ಲಿ ನಮ್ಮ ಮನೆ ಇದೆ. ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನನ್ನ ಮಂಡಿ ನೋವಿಗೆ ಔಷಧಿ ತಗೊಂಡು ಹೋಗೋಕೆ ಬಂದಿದೆ ಎಂದು ಕ್ಷೀಣವಾಗಿ ನುಡಿದಾಗ ಡ್ಯೂಟಿ ಡಾಕ್ಟರ್ ಮುದುಕ ಹೇಳಿದ ವಿಳಾಸ ಬರ್ಕೊಂಡು, ಈ ವಯಸ್ಸಿನಲ್ಲಿ ಯಾಕೆ ಒಬ್ಬೊಬ್ಬರೇ ಅಷ್ಟು ದೂರ ಓಡಾಡ್ತೀರಿ? ಏನು ಮಾಡೋದಪ್ಪ, ನನ್ನ ಹೆಂಡತಿ ಸತ್ತು 10 ವರ್ಷಗಳಾಯಿತು. ನಾನೇ ಮಗ ಸೊಸೆಗೆ ಭಾರ. ನನ್ನ ಔಷಧಿಗೂ ಅವರನ್ನೇ ಓಡಾಡಿಸಲೇ. ಇವತ್ತೇನೋ ನನ್ನ ಗ್ರಹಚಾರ ಸರಿಯಾಗಿಲ್ಲ. ಆ ಹುಡುಗ ನನಗೆ ಕಾರ್ ತಗಲಿಸ್ಬಿಟ್ಟ. ಆಗ ಬಿದ್ದ ಗಳಿಗೆಯಲ್ಲಿ ಮೈಕೈ ನೋವು ಬಿಟ್ಟು ಬೇರೇನೂ ಗೊತ್ತಾಗಲಿಲ್ಲ. ಈಗ ಬಲಗಡೆ ಭಾಗದಲ್ಲಿ ಅಸಾಧ್ಯ ಹೊಟ್ಟೆ ನೋವು ಆಗ್ಬಿಟ್ಟಿದ್ಯಪ್ಪ. ಪಾಪ, ಆ ಹುಡುಗನ ತಂದೆನೂ ದೊಡ್ಡ ಡಾಕ್ಟ್ರಂತೆ. ಅವರೇ ಸ್ಕ್ಯಾನಿಂಗ್ ಮಾಡಿಸಿದ್ರು. ಏನಪ್ಪ, ಏನಾಗಿದೆಯಂತೆ ನನಗೆ? ಡ್ಯೂಟಿ ಡಾಕ್ಟರ್ ಮುದುಕರ ಕೈ ಕಟ್ಟಿ, ನೀವು ಮಲ್ಕೊಳ್ಳಿ, ನಿಮ್ಮ ಮಗನಿಗೆ ಇನ್ಫಾರ್ಮೇಷನ್ ಮಾಡ್ತೀವಿ. ನಮ್ಮ ಡಾಕ್ಟರ್ ಅವರ ಜೊತೆಯಲ್ಲಿ ಮಾತನಾಡಿ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಎಂದು ಭರವಸೆ ನೀಡಿದ. ಡಾಕ್ಟರ್ ಶಿವಪ್ರಕಾಶ್ ಅವರಿಗೆ ಆ ಮುದುಕರ ಮಗ ಸೊಸೆ ಬಂದು ಗಲಾಟೆ ಮಾಡಿದರೆ ಎಲ್ಲಿ ನಮ್ಮ ನರ್ಸಿಂಗ್ ಹೋಮ್ನ ಹೆಸರಿಗೆ ಧಕ್ಕೆ ಬರೋದು ಎಂಬ ಅಳಕು. ಡಾಕ್ಟರ್ ಗೋವಿಂದ್, ನನ್ನದೊಂದು ಸಲಹೆ. ನೀವ್ಯಾಕೆ ಅವರ ಮಗನನ್ನು ನಿಮ್ಮನೆ ಕರೆಸಿ ನಿಧಾನವಾಗಿ ಚರ್ಚೆ ಮಾಡಬಾರ್ದು? ಇಲ್ಲಿಗೆ ಬಂದು ಅವರ ತಂದೆ ಕಂಡೀಷನ್ ನೋಡಿ ಆತ ಕೆರಳಿ ಡ್ರಾಸ್ಟಿಕ್ ಕಂಡೀಷನ್ ತಗೊಳ್ಳೋಕ್ಕಿಂತ ನೀವು ತಾಳ್ಮೆಯಿಂದ ಅವರಿಗೆ ವಿವರಿಸಿ ಹೇಳಿದ್ರೆ ಪರಿಸ್ಥಿತಿ ಸುಧಾರಿಸ್ಬೋದು. ಯೋಚನೆ ಮಾಡಿ. ಈ ಮಾತು ನಿಮ್ಮ ಮಗನ ಭವಿಷ್ಯದ ದೃಷ್ಟಿಯಿಂದಲೇ ಹೇಳ್ತಿದ್ದೀನಿ ಎಂದು ಕೆಳದನಿಯಲ್ಲಿ ಹೇಳಿದಾಗ ಶಿವಪ್ರಕಾಶ್ಗೆ ಪ್ರಜ್ವಲ್ನ ಭವಿಷ್ಯಕ್ಕಿಂತಲೂ ತನ್ನ ಹೆಸರಿಗೆ ಕಳಂಕ ತಗಲಬಹುದೆಂಬ ಭೀತಿಯೇ ಹೆಚ್ಚಾಗಿದೆ ಎಂದು ಗೋವಿಂದನಿಗೆ ಅರಿವಾಯಿತು. ಆ ಸಲಹೆಗೆ ಒಪ್ಪದೆ ವಿಧಿ ಇರಲಿಲ್ಲ.
ಗೋವಿಂದ ಪ್ರಜ್ವಲ್ನನ್ನು ತನ್ನೊಡನೆ ಮನೆಗೆ ಕರೆದೊಯ್ದ. ನಡಿ, ನಮಗೇನೇನು ಗ್ರಹಚಾರ ಕಾದಿದೆಯೋ. ಅಂದು ಶನಿವಾರವಾದ್ದರಿಂದ ವೈಶಾಲಿ 3 ಗಂಟೆಗೆ ಮನೆಗೆ ಬಂದು ಪತಿಗಾಗಿ ಕಾಯ್ತಿದ್ಲು. 2 ಗಂಟೆಗೆ ಬರ್ತೀನಿ ಅಂತ ಹೇಳಿ ಹೋದವರು ಯಾಕ್ರಿ ಇಷ್ಟು ಲೇಟ್ ಮಾಡಿಬಿಟ್ರಿ? ಇದೇನು ಪ್ರಜ್ಜು ನಿಮ್ಮ ಜೊತೆ ಬನ್ನ? ಹಾಗಾದರೆ ನನ್ನ ಕಾರಲ್ಲಿ? ಗೋವಿಂದ್ ಪ್ರಜ್ವಲ್ನನ್ನು ಹಿಡಿದೆಳೆದು ಅವಳ ಮುಂದೆ ನಿಲ್ಲಿಸ್ದ. ಕೇಳು, ಇವನು ಮಾಡಿರೋ ಅನಾಹುತ. ಚಿಕ್ಕ ಹುಡುಗ, ಲೈಸೆನ್ಸ್ ಇಲ್ಲದವನಿಗೆ ನಿನ್ನ ಕಾರ್ ಕೊಡಬೇಡ ಅಂತ ಬಡ್ಕೊಂಡೆ. ಕೇಳ್ದ್ಯಾ? ಯಾವುದೋ ಮುದುಕನಿಗೆ ಹೊಡೆದು ಆಕ್ಸಿಡೆಂಟ್ ಮಾಡಿದ್ದಾನೆ. ಆ ಮುದುಕನು ಲಿವರ್ ಡ್ಯಾಮೇಜ್ ಆಗಿ ಆಗ್ಲೋ ಈಗಲೋ ಅನ್ನೋ ಪರಿಸ್ಥಿತಿಯಲ್ಲಿದ್ದಾನೆ. ಅವನಿಗೆ ತಕ್ಷಣ ಆಪರೇಷನ್ ಬೇರೆ ಆಗಬೇಕು. ಅವನ ಮಗ ಬಂದು ಗಲಾಟೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ನಿನ್ನ ಮುದ್ದು ಮಗನನ್ನೇ ನಾವು ಕಾನೂನಿಗೆ ಒಪ್ಪಿಸ್ಬೇಕಾಗತ್ತೆ, ಗೊತ್ತೇನು? ಅವನು ಏರುದನಿ ಕೇಳಿ ಸುಮತಿ, ಲಲಿತಮ್ಮ ಕುತೂಹಲದಿಂದ ಹೊರಗೆ ಬಂದರು. ವೈಶಾಲಿ ಅವು ಹಾರದ್ಲು. ತಂದೆಯಾಗಿ ಎಷ್ಟು ಸಲೀಸಾಗಿ ಆ ಮಾತು ಹೇಳ್ತೀರಿ ಗೋವಿಂದ್? ಏನೋ ಹುಡುಗ ಅರಿಯದೆ ತಪ್ಪು ಮಾಡಿಬಿಟ್ಟ. ಹಾಗಂತ ನಾವೇ ಅದನ್ನು ಪೊಲೀಸ್ಗೆ ಒಪ್ಪಿಸ್ಕೊಡ್ಬೇಕು ಅಂತೀರಾ? ಅದು ಯಾರು ಬರ್ತಾರೋ ಬರಲಿ, ನಾನು ಅವರ ಜೊತೆ ಮಾತನಾಡ್ತೀನಿ. ಆಕ್ಸಿಡೆಂಟ್ ಆಗಿರೋದು ಮುದುಕನಿಗೆ ತಾನೆ, ನೋಡೋಣ ಅವರ ಮಗ ಏನು ಹೇಳ್ತಾರೆ ಅಂತ. ಇವನಿಂದ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗಿ ಹೋಯ್ತು ಕಣೆ. ಗೋವಿಂದ್ ಪ್ರಜ್ವಲ್ನನ್ನು ದಂಡಿಸಲು ಮುಂದೆ ಬಂದಾಗ ಪ್ರಜ್ವಲ್ ಓಡಿ ಹೋಗಿ ತಾಯಿಯ ತೆಕ್ಕೆಗೆ ಬಿದ್ದ. ಮಮ್ಮಿ, ಖಂಡಿತ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಆ ಮುದುಕನೇ ರೋಡ್ ಕ್ರಾಸ್ ಮಾಡ್ತಾ ನನ್ನ ಕಾರಿಗೆ ಅಡ್ಡ ಬಂದ್ಬಿಟ್ಟ. ಡ್ಯಾಡಿ ಆವಾಗಲಿಂದ ನನ್ನನ್ನು ಬೈತಾನೇ ಇದ್ದಾರೆ. ನಾನೇ ಪೊಲೀಸ್ಗೆ ಸರೆಂಡರ್ ಆಗಿಬಿಡ್ತೀನಿ. ಮಮ್ಮಿ, ನನಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆದರೂ ಪರವಾಗಿಲ್ಲ. ಸುಮ್ಮನಿರು, ನಾನಿರುವಾಗ ನೀನ್ಯಾಕೆ ಒದ್ದಾಡ್ತೀಯ? ಇದೆಲ್ಲ ಕ್ಲಿಯರ್ ಆಗೋವರೆಗೂ ಮನೆ ಬಿಟ್ಟು ಎಲ್ಲಿಗೂ ಹೋಗಬೇಡ. ಆ ಮುದುಕನೋ ಮನೆಯವರನ್ನು ನಾನು ಡ್ಯಾಡಿ ವಿಚಾರಿಸ್ಕೊಳ್ತೀವಿ. ವೈಶಾಲಿ ಅವನ ತಲೆ ಸವರುತ್ತಾ ಆಶ್ವಾಸನೆ ನೀಡಿದ್ಲು. ಸಂಜೆ 6 ಗಂಟೆಯ ಹೊತ್ತಿಗೆ ಶಿವಪ್ರಕಾಶ್ ಗೋವಿಂದನಿಗೆ ಫೋನ್ ಮಾಡಿದ್ರು. ಮುದುಕ 10 ನಿಮಿಷದ ಕೆಳಗೆ ಸಾವನ್ನಪ್ಪಿದ ಸುದ್ದಿ ತಿಳಿದಾಗ ಗೋವಿಂದನ ಗಂಟಲ ದ್ರವ ಆರಿತು. ಅವರ ಮಗ ಸೊಸೆ ಇನ್ನೂ ಬಂದಿರಲಿಲ್ಲ. ಬರುವ ಮುನ್ನವೇ ತಂದೆ ಸತ್ತರೆಂದು ಸುದ್ದಿ ಕೇಳಿದ್ರೆ ಸುಮ್ಮನೆ ಬಿಡ್ತಾರಾ? ಉದ್ವಿಗ್ನತೆಯಿಂದ ಮುಖದ ಮೇಲಿನ ಬೆವರ್ ಒರೆಸಿಕೊಂಡ. ಶಿವಪ್ರಕಾಶ್ಗೂ ಅದೇ ಅಳಕು. ಗೋವಿಂದ್, ಕ್ಲಿಯರ್ ಅಪ್ ದಿ ಹೋಲ್ ಮೆಸ್ ಐ ಸೇ. ನನಗೆ ತೊಡಕಿನಲ್ಲಿ ಸಿಕ್ಕಿಸಬೇಡಿ. ನಾನು ನಿಮ್ಮ ಮಗನ ಪರವಾಗಿ ಕೋರ್ಟ್ನಲ್ಲಿ ಬಂದು ಯಾವ ಹೇಳಿಕೆ ಕೊಡೋಕ್ಕೂ ಸಿದ್ಧನಾಗಿಲ್ಲ. ತಾನು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿರುವಾಗ ತನಗೆ ಸಹಾಯ ಹಸ್ತ ನೀಡದೆ ಸನ್ನಿವೇಶದಿಂದ ನುಣುಚಿಕೊಳ್ಳಲು ಹವಣಿಸುತ್ತಿರುವ ಶಿವಪ್ರಕಾಶ್ ಬಗ್ಗೆ ಕ್ರೋಧ ಹುಕ್ಕಿ ಬಂತು. ಡ್ಯಾಮ್ ಹಿಮ್, ಸಹೋದ್ಯೋಗಿ ಅಂತೆ, ಹಿತೈಷಿ ಅಂತೆ, ಯಾವ ಉಪಕಾರಕ್ಕೋ ಇಂಥವರ ಸ್ನೇಹ ಸಹವಾಸ 3 ಕಾಸಿಗೂ ಬೆಲೆ ಬಾರದಂಥದ್ದು. ಆಗಲಿ ಶಿವಪ್ರಕಾಶ್, ನಿಮಗೆ ನಿಮ್ಮ ನರ್ಸಿಂಗ್ ಹೋಮ್ಗೆ ಯಾವ ತೊಂದರೆ ಬಾರದ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಎಂದು ರಿಸೀವರ್ ಇಟ್ಟ. ಮತ್ತೆ ಬೆವರೊರೆಸ್ಕೊಂಡು ಅವನ ತೊಳಲಾಟ ನೋಡಲಾರದೆ ಸುಮತಿ ಬಿಸಿ ಬಿಸಿ ಕಾಫಿ ಹಿಡಿದು ಬಂದಳು. ಕಾಫಿ ಕುಡಿದು ಸುಧಾರಿಸ್ಕೊಳ್ಳಿ ಬಾವ, ಎಲ್ಲ ಸರಿ ಹೋಗುತ್ತೆ, ಎದರಬೇಡಿ, ದೇವ್ರಿದ್ದಾನೆ ಎಂದು ಮರುಕದಿಂದ ನುಡಿದಾಗ ಗೋವಿಂದ ನೀಲವಾಗಿ ಉಸಿರುಬಿಟ್ಟ. ಅಂತಹ ಪಾಪಿಷ್ಟ ಮಗನನ್ನು ಹೆತ್ತ ತಪ್ಪಿಗೆ ದೇವರು ನನ್ನ ಪರವಾಗಿ ಏನೂ ಆಗ್ರಹಿಸಲ್ಲಮ್ಮ. ಎಲ್ಲ ನನ್ನ ಹಣೆ ಬರಹ. ಲಲಿತಮ್ಮ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ಕೈ ಮುಗಿದು ಕಣ್ಣು ಮುಚ್ಚಿ ಕುಳಿತುಬಿಟ್ರು. ಅವರ ಮನಸ್ಸಿನಲ್ಲೂ ದುಗುಡ ತುಂಬಿತ್ತು. ಮುದುಕರ ಮಗ ಹಾಗೂ ಸೊಸೆ ಬಂದಿಳಿದಾಗ ಆಗಲೇ ಸಂಜೆ ಗಂಪಾಗಿತ್ತು. ಮೊದಲು ಮಗ ಆನಂದ್ ಗೋವಿಂದನ ಮುಂದೆ ಅರ್ಧ ಗಂಟೆ ಹಾರಾಡಿದ. ನಿಮ್ಮ ಮಗ ಆಕ್ಸಿಡೆಂಟ್ ಮಾಡಿ ನಮ್ಮ ತಂದೆನ ಕೊಂದಿದ್ರು, ಅದು ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ನೀವೇ ಡಾಕ್ಟರ್ ಆಗಿ ಪ್ರಾಣದ ಜೊತೆ ಆಟ ಆಡ್ತೀರಾ? ನೀವೇನು ಹೇಳಿದ್ರು ತಾನೇ ನಮ್ಮ ತಂದೆ ಜೀವ ಹಿಂತಿರುಗಿಸಿಕೊಡೋಕೆ ಸಾಧ್ಯ ಆಗುತ್ತಾ? ನಾನು ಕಂಪ್ಲೇಂಟ್ ಕೊಡ್ತೀನಿ. ಇಷ್ಟಕ್ಕೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅವನನ್ನು ತಹಬದಿಗೆ ತರಲು ವೈಶಾಲಿ ಗೋವಿಂದ ಬಹಳ ಪ್ರಯಾಸಪಟ್ಟರು. ಪ್ರಜ್ವಲ್ ಆಗಲೇ ತನ್ನ ರೂಮಿಗೆ ಹೋಗಿ ಮಲಗಿ ಬಾಗ್ಲಾಕೊಂಡಿದ್ದ. ನಿಮ್ಮ ತಂದೆ ಪ್ರಾಣ ನಿಮಗೆ ಹಿಂತಿರುಗಿ ಕೊಡೋಕ್ಕಾಗಲ್ಲ ನಿಜ, ಆದರೆ ನೀವು ಪೊಲೀಸ್ ಕೋರ್ಟ್ ಅಂತ ಗಲಾಟೆ ಮಾಡಿದ್ರೆ ನಿಮ್ಮ ತಂದೆ ವಾಪಸ್ ಬರ್ತಾರಾ? ವಯಸ್ಸಾದ್ಮೇಲೆ ನೀವು ಅವರನ್ನು ಒಂಟಿಯಾಗಿ ಅಷ್ಟು ದೂರ ಹೋಗೋಕ್ಕೆ ಬಿಟ್ಟಿದ್ದೇ ತಪ್ಪು. ಹುಟ್ಟು ಸಾವು ಯಾರ ಕೈಯಲ್ಲಿದೆ? ನೀವು ಸಮಾಧಾನ ತಂದ್ಕೊಂಡು ನಿಧಾನವಾಗಿ ಕೂತು ಮಾತನಾಡಿದ್ರೆ
ನಾವು ಪರಸ್ಪರ ಒಂದು ಒಪ್ಪಂದಕ್ಕೆ ಬರ್ಬೋದು. ವೈಶಾಲಿ ಚಾಣಾಕ್ಷತನದಿಂದ ಅವನ ಮನ ಓಲೈಸಲು ಪ್ರಯತ್ನಿಸಿದ್ಲು. ಮುದುಕನ ಸೊಸೆ ಇದ್ದಕ್ಕಿದ್ದಂತೆ ವೈಶಾಲಿಯ ಪರ ವಹಿಸಿ, ಹೌದು, ಅವರು ಹೇಳೋದು ಸರಿಯೇ. ನಿಮ್ಮ ತಂದೆ 80 ವರ್ಷವಾಗಿತ್ತು. ಭೂಮಿ ಋಣ ತೀರದ ಮೇಲೆ ಆಕ್ಸಿಡೆಂಟ್ ಆಗಿ ಸತ್ರೇನೋ, ಆಪ್ರೇಷನ್ ಆಗಿ ಸತ್ರೇನೋ. ಪಾಪ, ನಮ್ಮಿಂದ ಅವರು ಯಾರಿಗೂ ತೊಂದರೆ ಆಗೋದು ಬೇಡ. ಮೇಡಮ್ ಹೇಳಿದ ಹಾಗೆ ನಾವು ಕಾಂಪ್ರಮೈಸ್ಗೆ ಬರೋಣ. ಆಯಿತು, ಅದೇನು ಹೇಳಿ. ಆನಂದ್ ಕೊಂಚ ಮೆತ್ತಗಾದಾಗ ಗೋವಿಂದನಿಗೂ ಕೊಂಚ ಉಸಿರಾಡುವಂತಾಯಿತು. ನನ್ನ ಮಗ ಮಾಡಿದ ತಪ್ಪಿಗಾಗಿ ನಾನು ನಿಮ್ಮನ್ನು ಹೃತ್ಪೂರ್ವಕವಾಗಿ ಕ್ಷಮೆ ಕೇಳ್ತೀನಿ ಮಿಸ್ಟರ್ ಆನಂದ್. ಅವರ ಟ್ರೀಟ್ಮೆಂಟಿಗೆ ತಗೊಳ್ಳೋ ವೆಚ್ಚ ನಾನೇ ಕೈಯಿಂದ ಕೊಡಬೇಕು ಅಂದ್ಕೊಂಡಿದ್ದೀನಿ. ಮಗ ಸೊಸೆ ಇಬ್ಬರು ಮುಖ ನೋಡಿಕೊಂಡ್ರು. ಈ ಬೂಟಾಟಿಕೆಯ ಮಾತಿನಿಂದ ಯಾರ ಹೊಟ್ಟೆ ತುಂಬುತ್ತದೆ? ವೈಶಾಲಿಯ ಗಂಡನ ಮಾತು ತಾನು ಮುಂದುವರಿಸುತ್ತಾ, ನಿಮ್ಮ ತಂದೆಯವರ ಸಾವಿನ ಸಲುವಾಗಿ ನಾವು ನಿಮಗೆ 2 ಲಕ್ಷ ರೂಪಾಯಿ ಕೊಡೋಕೆ ಸಿದ್ಧವಾಗಿದ್ದೀವಿ. ನಿಮಗೂ ಲಾಭವಾಗಬೇಕು, ನಮಗೂ ಅನುಕೂಲವಾಗಬೇಕು. ಆದರೆ ಹಣ ಪಡೆದ ಮೇಲೆ ನೀವು ನಮ್ಮ ವಿರುದ್ಧವಾಗಿ ಯಾವ ಕ್ರಮ ತಗೊಳ್ಳಲ್ಲ ಅಂತ ಬರೆದು ಕೊಡಬೇಕು. ಈ ಅಗ್ರಿಮೆಂಟ್ ನಮ್ಮಲ್ಲೇ ಇರಲಿ. ಯಾವ ಗಲಾಟೆಯೂ ಇಲ್ಲದೆ ನಿಮ್ಮ ತಂದೆಯ ಬಾಡಿ ಸಾಗಿಸ್ಬಿಡಬೇಕು. ನೀವು ಅಂತ್ಯಕ್ರಿಯೆ ಮುಗಿಸಿ ಬಂದ ಕೂಡಲೇ ನಿಮ್ಮ ಕೈಗೆ ಹಾರ್ಡ್ ಕ್ಯಾಶ್ ಕೊಡ್ತೀವಿ ಎಂದು ಗಂಭೀರ ದನಿಯಲ್ಲಿ ಹೇಳಿದಾಗ ಸೊಸೆಯ ಮುಖ ಪ್ರಸನ್ನವಾಯಿತು. ಮಗ ಹಣದ ವಿಷಯ ಬರುತ್ತಲೇ ಪೊಂಗಿಗೆ ತಲೆದೂಗುವ ಹಾವಿನಂತಾದ. ಅಷ್ಟು ಹಣ ಒಮ್ಮೆಲೆ ತಮ್ಮದಾದರೆ ಕೋರ್ಮಂಗಲದಲ್ಲಿರುವ ತಮ್ಮ ಸೈಟ್ನಲ್ಲಿ ಮನೆ ಕಟ್ಟಲು ಆರಂಭಿಸ್ಬೋದು. ಇದು ಶುಕ್ರ ದಿಸೆ. ಅವಕಾಶ ಜಾಡ್ ಬಿಡಬಾರ್ದು. ಭವಿಷ್ಯ ಕೋಟಕ್ಕೆ ಹೋದರೂ ತನಗಿಷ್ಟು ಪ್ರಾಣ ನಷ್ಟ ಮೊತ್ತ ಸಿಗಲಾರ್ದು. ನೀವಿಷ್ಟು ಹೇಳಿದ ಮೇಲೆ ನಾನೇನು ಮಾಡೋದು? ಸತ್ತವರಂತೂ ಬದುಕಿಸೋಕ್ಕಾಗಲ್ಲ. ಮಗನಾಗಿ ಈಗ ನಾನು ನಮ್ಮ ತಂದೆಯವರ ಕಾರ್ಯಗಳನ್ನು ಮಾಡಲೇಬೇಕು ಎಂದು ಮಗ ಎದ್ದು ನಿಂತ. ನಮ್ಮ ಮಾವನವರಿಗೆ ಮೊದಲಿನಿಂದಲೂ ಮಗ ಸೊಸೆ ಅಂದರೆ ಪ್ರಾಣ. ಎಂತಹ ಪುಣ್ಯವಂತರು ನೋಡಿ. ಸಾಯೋ ಕಾಲದಲ್ಲಿ ನಮಗೆ ಆರ್ಥಿಕ ನೆರವು ಸಿಗೋ ಹಾಗೆ ಮಾಡಿದ್ದಾರೆ. ಅಂತಹ ಮಹಾನುಭಾವರನ್ನು ನಮ್ಮ ಜೊತೆ ಉಳಿಸ್ಕೊಳ್ಳೋ ಅದೃಷ್ಟ ನಮಗಿರಲಿಲ್ಲ. ಸೊಸೆ ಸೆರಗಿನ ಅಂಚಿನಿಂದ ಕಣ್ಣೊರೆಸ್ಕೊಂಡ್ರು. ಗೋವಿಂದ ವೈಶಾಲಿ ವಿಜಯೋತ್ಸವದಿಂದ ಇಬ್ಬರನ್ನು ಬೀಳ್ಕೊಟ್ರು. ಮನೆಯಲ್ಲಿ ನಾಟಕದಂತೆ ನಡೆಯುತ್ತಿದ್ದ ಪ್ರಕರಣ ಕಂಡು ಸುಮತಿಯ ಮನಸ್ಸು ಜಿಗುಪ್ಸೆಯಿಂದ ರೋಸಿತು. ಅವರ ತಂದೆಯ ಬೆಲೆ ಕೇವಲ 2 ಲಕ್ಷ. ಊರಿಗೆ ಪ್ರಸಿದ್ಧ ವೈದ್ಯನಾದ ಗೋವಿಂದ ಒಂದು ಜೀವಕ್ಕೆ ಬೆಲೆ ಕಟ್ತಿದ್ದಾನೆಯೇ? ಮನೆಯಲ್ಲಿ ವಯಸ್ಸಾದ ಒಂದು ಜೀವ ಹೆತ್ತ ತಾಯಿಯ ರೂಪದಲ್ಲಿದ್ದಾರೆ ಎಂಬುದನ್ನು ವೈಶಾಲಿ ಗೋವಿಂದ ಮರೆತುಬಿಟ್ಟಿದ್ದಾರೆಯೇ? ನಾಳೆ ತಾಯಿಯ ಜೀವದಲ್ಲಿ ವ್ಯಾಪಾರ ಮಾಡುವಂಥವರಾಗುವರೆ? ವಯಸ್ಸು ಕಾಲ ಯಾರ ಅಧೀನ? ಮುಂದೆ ಅವರಿಗೆ ವಯಸ್ಸಾದಾಗ ಈ ಘಟನೆಯಿಂದ ಪ್ರೇರಣೆಗೊಂಡು ಅವರ ಮಗ ಪ್ರಜ್ವಲ್ನೇ ಇಂಥದೊಂದು ಹೀನ ಕೃತ್ಯ ಮಾಡಿದ್ರೆ ಹೆತ್ತವರ ಪ್ರಾಣಕ್ಕೂ ಬೆಲೆ ಕಟ್ಟುವ ಈ ಮಗ ಸೊಸೆ ಮುದುಕರ ಜೀವಕ್ಕೆ ಎಷ್ಟು ಮೌಲ್ಯ ನೀಡುವರೆಂದು ಅರಿವಾದಾಗ ಸುಮತಿ ಅವರೆಲ್ಲರ ಮುಖ ನೋಡಲು ಅಸಹ್ಯ ಎನಿಸಿತು. ಸುಮತಿ, ಈ ವಿಷಯ ಗೋಪಾಲನ ಹತ್ರ ಬಾಯಿ ಬಿಡಬೇಡ. ಗೋವಿಂದನ ಕುತ್ತಿಗೆ ಪಟ್ಟಿ ಹಿಡಿದು ಅವರನ್ನು ತರಾಟೆಗೆ ತೆಗೆದುಕೊಳ್ಳೋಕ್ಕೂ ಹಿಂಜರಿಯೋನಲ್ಲ ಅವನು. ಮೊದಲಿನಿಂದಲೂ ನಮ್ಮ ಗೋಪಾಲ ಅನ್ಯಾಯ ಸಹಿಸೋನಲ್ಲ. ಲಲಿತಮ್ಮ ಮೆಲುಧ್ವನಿಯಲ್ಲಿ ಸೊಸೆಗೆ ಎಚ್ಚರಿಕೆ ನೀಡಿದ್ರು. ಮನುಷ್ಯರ ವ್ಯಾಪಾರ ಇಷ್ಟು ಸುಲಭವಾಗಿ ನಡೆಯುತ್ತೆ ಅಂತ ಇವತ್ತೇ ನಾನು ಕಣ್ಣಾರೆ ಕಂಡಿದ್ದು ಅತ್ತೆ. ಸುಮತಿ ಸಣ್ಣಗೆ ನಕ್ಕು ಹೇಳಿದಾಗ ಲಲಿತಮ್ಮ ವಿಷಾದದಿಂದ ನೋಡಿದ್ರು. ಕೆಡುಕನಾಗಲಿ ದುಷ್ಟನಾಗಲಿ ತಾಯಿ ಮಕ್ಕಳ ಜೊತೆ ರಕ್ತ ಮಾಂಸ ಹಂಚಿಕೊಂಡಿರೋದ್ರಿಂದ ಆ ಕೆಟ್ಟ ವ್ಯಾಮೋಹ ಎಳೆಯುತ್ತೆ ಕಣೆ. ಅದಕ್ಕೆ ಕರುಳಿಗೆ ನಾಚಿಕೆ ಇಲ್ಲ ಅನ್ನೋದು. ಆ ಮುದುಕ ಇಂಥ ಮಗ ಸೊಸೆ ಜೊತೆ ಹೆಚ್ಚು ದಿನ ಬಾಳದೆ ಕಣ್ಣು ಮುಚ್ಕೊಂಡು ಪುಣ್ಯ ಮಾಡ್ದ. ಮೊದಲಿನಿಂದಲೂ ಆ ದೊಡ್ಡವಳನ್ನು ಮೆರೆಸಿ ನಿನಗೆ ಅನ್ಯಾಯ ಮಾಡಿದ್ದಕ್ಕೆ ದೇವರು ನನಗೆ ಇಂತಹ ಮಗ ಸೊಸೆ ಜೊತೆ ಇನ್ನೂ ಬದುಕಿರೋ ಶಿಕ್ಷೆ ಕೊಟ್ಟಿದ್ದಾನೆ. ಕೆಟ್ಟ ಮಾತ್ಯಾಕಾಡ್ತೀರಿ ಅತ್ತೆ. ನೀವು ನನಗೇನು ಕಡಿಮೆ ಮಾಡಿದ್ದೀರಿ? ದೊಡ್ಡವರು 4 ಮಾತು ಬೈದರೆ ಅದನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಳ್ತೀನಾ? ನಿಮ್ಮ ಜೊತೆ ಇದ್ದು ಇತ್ತೀಚೆಗೆ ನನ್ನ ತಾಯಿ ಇಲ್ಲ ಅನ್ನೋ ಕೊರತೆಯೇ ಮರೆತು ಬಿಟ್ಟಿದ್ದೀನಿ. ಸುಮತಿಯೇ ಅವರನ್ನು ಸಾಂತ್ವನಗೊಳಿಸಿದ್ಲು. 1 ವರ್ಷದ ಕೆಳಗೆ ಸುಮತಿಯ ತಾಯಿ ಕಾಲವಾದ್ದರಿಂದ ಸುಮತಿ ಸಂಪೂರ್ಣವಾಗಿ ತವರಿನಿಂದ ವಿಮುಖಳಾಗಿದ್ದು ಸಂಗತಿ ತಿಳಿದಿದ್ದ ಲಲಿತಮ್ಮ ಕಣ್ಣೊರೆಸ್ಕೊಂಡ್ರು. ಗೋಪಾಲನಿಗೆ ಕೊನೆಗೂ ನಡೆದ ಪ್ರಕರಣದ ಬಗ್ಗೆ ತಿಳಿಯಲಿಲ್ಲ.
ಮುದುಕನ ಮಗ ಸೊಸೆ ಮರುದಿನ ಬಂದು ಗೋವಿಂದನಿಂದ ಹಣ ವಸೂಲು ಮಾಡಿಕೊಂಡು ಹೋಗಿಯಾಗಿತ್ತು. ಆ ಘಟನೆ ನಡೆದ ದಿನದಿಂದ ಪ್ರಜ್ವಲ್ ಕಾರ್ ಮುಟ್ಟಲು ಹಿಂಜರಿತಿದ್ದ. ಮಮ್ಮಿ, ಆ ಕಾರಿನ ಸಹವಾಸ ಸಾಕು. ನಾನು ಇನ್ಮೇಲೆ ಬಸ್ನಲ್ಲೇ ಸ್ಕೂಲ್ಗೆ ಹೋಗ್ತೀನಿ. ನಡೆಯುವಾಗ ಎಡವಿ ಬೀಳ್ತೀಯಾ ಅಂತ ಕಾಲನ್ನೇ ಕತ್ತರಿಸ್ಬಿಡೋಕ್ಕಾಗತ್ತಾ? ನಮ್ಮ ಮಗನಾಗಿ ನೀನು ಬಸ್ನಲ್ಲಿ ಓಡಾಡಿದ್ರೆ ನಮ್ಮ ಮರ್ಯಾದೆ ಏನಾಗಬೇಕು? ನೀನು ಇದ್ದಕ್ಕಿದ್ದ ಹಾಗೆ ಬಸ್ನಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಮಮ್ಮಿ ಡ್ಯಾಡಿ ಪಾಪರ್ ಆಗೋಗ್ಬಿಟ್ಟಿದ್ದಾರೆ ಅಂತ ಜನ ಆಡ್ಕೊಳ್ತಾರೆ ಅಷ್ಟೇ. ನಿನ್ನ ಪಾಡಿಗೆ ನೀನು ಕಾರ್ ತಗೊಂಡು ಹೋಗೋ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಡ್ಯಾಡಿ ನೋಡ್ಕೊಳ್ತೀವಿ ಎಂದು ವೈಶಾಲಿ ಮಗನನ್ನು ಹುರಿದೆಬ್ಬಿಸಿದ್ಲು. ಪ್ರಜ್ವಲ್ ಅನುಮಾನಿಸುತ್ತಾ ನಿಂತಾಗ ಅವಳು ರೇಗಿದ್ಲು. ಹೋಗೋ ಎದುರು ಪುಕ್ಲ, ಗಂಡು ಹುಡುಗನೇನೋ ನೀನು. ಕೆಲವು ಹುಡುಗರಿಗೆ ಸ್ಕೂಲಿಗೆ ಹೋಗೋಕ್ಕೆ ಸೈಕಲ್ಲು ಗತಿಯಿಲ್ಲ. ನಿನಗೆ ಕಾರೇ ತೆಗೆದುಕೊಟ್ಟಿರುವಾಗ ಹೋಗೋಕ್ಕೇನು ದಾಡಿ? ಪ್ರಜ್ವಲ್ ಮರು ಮಾತನಾಡದೆ ಕಾರನ್ನು ಏರಿದ. ಕೆಲವು ದಿನ ರಸ್ತೆಯಲ್ಲಿ ಕಾರ್ ನಡೆಸಲು ಅಳುಕುತ್ತಿದ್ದ ಪ್ರಜ್ವಲ್ ಕ್ರಮೇಣ ಮೈ ಚಳಿಬಿಟ್ಟು ಓಡಾಡಲು ಆರಂಭಿಸಿದ. ಸಾತ್ವಿಕನ SSLC ಪರೀಕ್ಷೆ ಹತ್ತಿರವಾಗುತ್ತಿದ್ದಂತೆ ಲಲಿತಮ್ಮ ಕಾಯಿಲೆಯಿಂದ ಹಾಸಿಗೆ ಹಿಡಿದ್ರು. ಸುಮತಿಗೆ ಪ್ರತಿನಿತ್ಯ ಅವರ ಸೇವೆ ಮಾಡೋದ್ರಲ್ಲೇ ಸಮಯ ಅರಿದು ಹೋಗ್ತಿತ್ತು. ಅವರನ್ನು ಆಸ್ಪತ್ರೆಗೆ ಸೇರಿಸ್ಬಿಡೋಣ, ಅಲ್ಲಿ ನರ್ಸ್ ಆಯಾಗಳಿಗೆ ದುಡ್ಡು ಕೊಟ್ಟರೆ ನೋಡ್ಕೊಳ್ತಾರೆ. ಗೋವಿಂದನ ಸಲಹೆಯನ್ನು ಸುಮತಿ ನಿರಾಕರಿಸಿದ್ಲು. ಅವರು ಬದುಕಿರೋವರೆಗೂ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇಲ್ಲ ಬಾವ, ಅವರನ್ನು ಈ ಮನೆ ಬಿಟ್ಟು ಎಲ್ಲಿಗೂ ಕಳಿಸೋಕೆ ನಾನು ಅವಕಾಶ ಕೊಡಲ್ಲ. ನೀನು ಡಾಕ್ಟರ್ ಆಗಿ ಅಮ್ಮನ್ನ ನೋಡ್ಕೊಳ್ಬೇಕು. ಅದು ಬಿಟ್ಟು ಇಂತಹ ಮಾತನಾಡೋಕ್ಕೆ ನಿನ್ಗೆ ಹೇಗೆ ಮನಸ್ಸು ಬರುತ್ತೆ? ಗೋವಿಂದಣ್ಣ, ಗೋಪಾಲ ಕಟುವಾಗಿ ಪ್ರಶ್ನಿಸಿದಾಗ ಗೋವಿಂದ ಮಾತನಾಡಲಿಲ್ಲ. ಗೋಪಾಲ, ನನ್ನನ್ನು ಯಾರ ಕೈ ಕೆಳಗೂ ಬಿಡಬೇಡಪ್ಪ. ಈ ಮನೆಯಲ್ಲೇ ನೆಮ್ಮದಿಯಾಗಿ ಪ್ರಾಣ ಬಿಡೋಕೆ ಅವಕಾಶ ಕೊಡ್ರೋ. ಲಲಿತಮ್ಮ ತಮ್ಮ ದುರ್ಬಲ ಹಸ್ತದಿಂದ ಕಿರಿಮಗನ ಕೈ ಹಿಡಿದು ಕೇಳ್ಕೊಂಡಾಗ ಸುಮತಿ ಅವರ ಕೆದರಿದ ತಲೆ ಕೂದಲನ್ನು ನೆವರಿಸುತ್ತಾ ಮೃದುವಾಗಿ ನುಡಿದ್ಲು. ನೀವು ಸಾಯೋ ಮಾತನಾಡಬೇಡಿ ಅತ್ತೆ. ನಿಮ್ಮನ್ನು ಈ ಮನೆಯಲ್ಲಿ ನಾನೇ ನೋಡ್ಕೊಳ್ತೀನಿ, ಎಲ್ಲೂ ಕಳಿಸಲ್ಲ, ಯೋಚನೆ ಮಾಡಬೇಡಿ. ಲಲಿತಮ್ಮ ಮಲಗಿದ್ದಲ್ಲಿಯೇ ಕೈ ಮುಗಿದಾಗ ಹೆಂಗರಳಾದ ಗೋಪಾಲನ ಕಣ್ಣಲ್ಲಿ ನೀರು ತುಂಬಿತು. ಅವನು ಅಲ್ಲಿ ನಿಲ್ಲಲಾರದೆ ಕಾಲು ತೆಗೆದಾಗ ಸುಮತಿ ಭಾರವಾದ ದನಿಯಲ್ಲಿ ಹೇಳಿದ್ಲು, ಹಾಗೆ ಮಾಡಬೇಡಿ, ನೀವು ಹಾಗೆ ಮಾಡಬೇಡಿ. ನೀವು ದೊಡ್ಡವರು, ನಮಗೆ ಅದು ಶ್ರೇಯಸ್ಸಲ್ಲ. ಲಲಿತಮ್ಮನಿಗೆ ಹಾಸಿಗೆಯಲ್ಲೇ ಎಲ್ಲ ಕಾರ್ಯಗಳು ಸಾಗಬೇಕಿತ್ತು. ಸುಮತಿ ಕೆಲಸಗಳನ್ನು ಹಚ್ಕೊಂಡು ಒದ್ದಾಡ್ತಿದ್ರು. ವೈಶಾಲಿ ಒಂದು ಚಮಚ ಎತ್ತಿಡಲು ಸಹಾಯ ಮಾಡ್ತಿರ್ಲಿಲ್ಲ. ತಾಯಿ ದಾವಂತ್ ಪಟ್ಕೊಳ್ಳೋದನ್ನು ನೋಡಲಾರದೆ ಸಾತ್ವಿಕ್ ರೇಗ್ತಿದ್ದ. ಅಮ್ಮ, ನೀನೊಬ್ಬಳೇ ಯಾಕಮ್ಮ ಅಜ್ಜಿ ಸೇವೆ ಮಾಡಬೇಕು? ದೊಡ್ಡಮ್ಮನು ನಿನ್ನ ಹಾಗೆ ಈ ಮನೆ ಸೊಸೆ, ಅವರು ಯಾಕೆ ನಿನಗೆ ಸಹಾಯ ಮಾಡಬಾರ್ದು? ಹಿಂದೆ ಅಜ್ಜಿ ನಮ್ಮನ್ನೆಲ್ಲ ಎಷ್ಟು ಹೀನಾಯ ಮಾಡ್ತಿದ್ರು. ಇತ್ತ ಅವರ ಚಾಕ್ರಿ ಮಾಡೋಕೆ ನೀನೇ ಬೇಕಾಗಿದೆಯಾ? ಸಾತ್ವಿ, ಮನುಷ್ಯ ದುರ್ಬಲವಾದಾಗ ಅವನ ಮೇಲೆ ಹಠ ಸಾಧಿಸೋದು ಮನುಷ್ಯತ್ವ ಅಲ್ಲಪ್ಪ. ಬಲಶಾಲಿಯಾಗಿ ಆರೋಗ್ಯವಾಗಿದ್ದಾಗ ಮಾಡಿರೋ ತಪ್ಪೆಲ್ಲ ಇಂಥ ಹೊತ್ತಿನಲ್ಲಿ ಮನಸ್ಸಿಗೆ ನಾಟಿ ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ. ನಿಮ್ಮಜ್ಜಿನ ನಾನೇ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಭರವಸೆ ನಂಬಿಕೆಯಿಂದಲೇ ಅವರು ನನ್ನನ್ನು ಅವಲಂಬಿಸಿದ್ದಾರೆ. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಛಲ ಸಾಧಿಸಿದ್ರೆ ಏನು ಪ್ರಯೋಜನ? ನಿನ್ನ ಅಜ್ಜಿ ನನಗೆ ತಾಯಿಯ ಸಮಾನ. ಅವರ ಆಶೀರ್ವಾದವೇ ಮುಂದೆ ನಮ್ಮನ್ನೆಲ್ಲ ಕಾಯುತ್ತೆ. ಸುಮತಿ ಮಾತುಗಳನ್ನು ಬಿಡಿಸಿ ನಿಧಾನವಾಗಿ ಹೇಳಿದಾಗ ಸಾತ್ವಿಕ್ ಅದನ್ನೇ ಬಹಳ ಹೊತ್ತು ಮನಸ್ಸಿನಲ್ಲೇ ಮೆಲುಕು ಹಾಕ್ತಿದ್ದ. ಸುಮತಿ ತನ್ನ ಬಿಡುವಿಲ್ಲದ ಕಾರ್ಯ ಒತ್ತಡದಲ್ಲೂ ಮಗನಿಗೆ ಯಾವ ಕೊರತೆಯನ್ನು ಮಾಡ್ತಿರ್ಲಿಲ್ಲ. ರಾತ್ರಿ ಇಡೀ ಅವನು ನಿದ್ದೆಗೆಟ್ಟು ಓದ್ತಿದ್ರು ಅವಳು ಆಗಾಗ ಎದ್ದು ಅವನಿಗೆ ಹಾರ್ಲಿಕ್ಸ್ ಮಾಡಿಕೊಡ್ತಿದ್ಲು. ಗೋಪಾಲ ಮಗನಿಗೆ ಉಪಯುಕ್ತವಾದ ಗೈಡ್ಗಳನ್ನೆಲ್ಲ ತೆಗೆದುಕೊಡ್ತಿದ್ದ. ಟ್ಯುಟೋರಿಯಲ್ಗೆ ಹೋಗಲು ಸಾತ್ವಿಕ್ 7 ಗಂಟೆ ಬೆಳಗ್ಗೆ ಮನೆ ಬಿಡಬೇಕಾಗಿತ್ತು. ಅಲ್ಲಿಂದಲೇ ಅವನಿಗೆ ಸ್ಕೂಲ್ ಹತ್ತಿರವಾದ್ದರಿಂದ ಸುಮತಿ ನಸುಕಿನಲ್ಲೇ ಎದ್ದು ತಿಂಡಿ ಸಿದ್ಧ ಮಾಡಿ ಅಡಿಗೆಯನ್ನು ಮುಗಿಸಿ ಕ್ಯಾರಿಯರ್ನಲ್ಲಿ ಊಟ ಕಳುಹಿಸ್ತಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.